ಸ್ವಾಗತ. ಇವತ್ತು ಹೆಸರು ಬೇಳೆನ ಪಾಲಕ್ಕಿನ ಸಪ್ಪಿನ ಹುಳಿ ಮಾಡೋಣ. ತುಂಬ ಚೆನ್ನಾಗಿರುತ್ತೆ ಚಪಾತಿ ಅಕ್ಕಿ ರೊಟ್ಟಿಗೆಲ್ಲ. ಅದಲ್ಲಿಗೆ ಎಣ್ಣೆ ಹಾಕೋಣ. ಒಂದು 4 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಸಾಸಿವೆ ಸಿಡಿತೈತಿ. 1 ಸ್ಪೂನು ಜೀರಿಗೆ, ಸ್ವಲ್ಪ ಇಂಗು, ಯಾಕೆಂದರೆ ಹೆಸರುಬೇಳೆ ಹಾಕಿರ್ತೀವಲ್ಲ ಡೈಜೆಷನ್ಗೆ ಇಂಗು. ಅದಲ್ಲಿಗೆ ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆದಮೇಲೆ 2 ಗೆಡ್ಡೆ ಈರುಳ್ಳಿ, 4 ಟೊಮೆಟೊ ಹಣ್ಣು ಚಿಕ್ಕದಾಗಿ ಹೆಚ್ಚಿರೋದು, ಇದು ಒಂದು ಸ್ವಲ್ಪ ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೋಬೇಕು. ಈ ರೋಸ್ಟ್ ಆದ ನಂತರ 1/4 ಸ್ಪೂನು ಅರಿಶಿನ ಪುಡಿ, ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ರೋಸ್ಟ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ. ಸಪ್ಪಿನ ಹುಳಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೆಸರುಬೇಳೆದು. ಇದು ಪಾಲಕಲ್ವಾ, ಸೊ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ. ಒಂದ್ಸಲ ನೋಡಿ ಮಾಡಿ, ನೀವು ಗೊತ್ತಾಗುತ್ತೆ ರುಚಿ. ಕೊತ್ತಂಬರಿ ಪುಡಿ, ಒಂದು ಸ್ಪೂನು ಖಾರದ ಪುಡಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸ್ಪೂನು ಕಲ್ಲುಪ್ಪು. ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ರೋಸ್ಟ್ ಆಗಬೇಕು. ನೋಡಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆದಮೇಲೆ ಸೊಪ್ಪಿರುತ್ತಲ್ವ, ಸೊಪ್ಪನ್ನು ಹಾಕಬೇಕು. ಇದು ಅಷ್ಟೇ ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆಯಲ್ಲೇ ಬಾಡಿಸ್ಕೊಂಡ್ರೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ಶಾಗಿ ಕುಕ್ಕರಲ್ಲಿ ಹಾಕಿ ಬೇಯಿಸೋದಕ್ಕಿಂತ ಹಿಂಗೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೋಬೇಕು. ಪಾಲಕ್ಕಿನ ಹೆಸರುಬೇಳೆದ ಸಪ್ಪಿನ ಹುಳಿ, ಇದು ಅಕ್ಕಿ ರೊಟ್ಟಿ ಚಪಾತಿ ನೋಡಿ ಎಷ್ಟು ಚೆನ್ನಾಗೆಲ್ಲ ಬೆಂದು ಮ್ಯಾಶ್ ಆಗಿದೆ, ಮೆತ್ತಗೆ ಬೆಂದಿದೆ. ನೋಡಿ ಎಷ್ಟು ಗಟ್ಟಿಗಿದೆ. ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ. ನೋಡಿ ಒಂದ್ಸಲಿ ನಮ್ಮ ಚಾನಲ್ ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಕಮೆಂಟ್ ಮಾಡಿ, ಇದು ಹುಳಿ ಸಾರು ತಿಂದು ಕಮೆಂಟ್ ಮಾಡಿ, ಸಪ್ಪಿನ ಹುಳಿ ತಿಂದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಹೆಸರುಬೇಳೆ ಹಾಕಿ ಮಾಡಿಬಿಟ್ರೆ ತಂಪು ಈ ಬಿಸಿಲಿಗೂ ಅದಕ್ಕೂ ಅಂತ ಎಷ್ಟು ಚೆನ್ನಾಗಾಗಿದೆ. ನೋಡಿ ಈ ಪಾಲಕ್ಕೆಲ್ಲ ಬರ್ತಾ ಇದೆಯಲ್ವಾ, ಎಲ್ಲ ಹಾಕಿ ಮಾಡಿ ಒಂದ್ಸಲಿ ತಿಂದ್ಬಿಟ್ಟು ಒಂದು ಕಮೆಂಟ್ ಹಾಕಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾವು ಅಕ್ಕಿ ರೊಟ್ಟಿಗೆ ಮಾಡಿದ್ದೀವಿ ಇವತ್ತು.